ಆಗಸ್ಟ್ ತಿಂಗಳ ವರಮಹಾಲಕ್ಷ್ಮಿ ಪೂಜೆ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೆಸರೇ ಸೂಚಿಸುವಂತೆ ಇದು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ದಿನ. ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ನಾವು ತಾಯಿಯನ್ನು ವರಲಕ್ಷ್ಮಿಯ ರೂಪದಲ್ಲಿ ಪೂಜಿಸುತ್ತೇವೆ. ವರಲಕ್ಷ್ಮಿ ವ್ರತದ ಮುಖ್ಯ ಉದ್ದೇಶವೆಂದರೆ ದೈವಿಕ ಆಶೀರ್ವಾದವನ್ನು ಪಡೆಯಲು ಲಕ್ಷ್ಮೀ ದೇವಿಗೆ ನಿಜವಾದ ಪ್ರಾರ್ಥನೆಗಳನ್ನು ಸಲ್ಲಿಸುವುದು. ಈ ವ್ರತವನ್ನು ಆಚರಿಸಲು ಯಾವುದೇ ಕಟ್ಟುನಿಟ್ಟಿನ ನಿಯಮಗಳಿಲ್ಲ, ಆಚರಣೆಗಳು ಕಠಿಣವಾಗಿಲ್ಲ ಮತ್ತು ಲಕ್ಷ್ಮೀ ದೇವಿಯನ್ನು ಒಲಿಸಲು ಸರಳವಾದ ಪ್ರಾರ್ಥನೆಯೂ ಸಾಕು. ಅಷ್ಟಲಕ್ಷ್ಮಿಯರಾದ ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿಯರನ್ನು ಇಂದು ಭಕ್ತಿಯಿಂದ ಆರಾಧಿಸೋಣ. ವರಲಕ್ಷ್ಮಿಗೆ ಹೂಗಳೆಂದರೆ ಅಚ್ಚುಮೆಚ್ಚು. ಅದರಲ್ಲೂ ಕಮಲದ ಹೂ ಹಾಗೂ ಬಿಲ್ವಪತ್ರೆ ಎಂದರೆ ತಾಯಿಗೆ ಎಲ್ಲಿಲ್ಲದ ಪ್ರೀತಿ. ಹಾಗಾಗಿ ವರಲಕ್ಷ್ಮಿಯನ್ನು ಆರಾಧಿಸುವಾಗ ಕಮಲದ ಮುಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲನಿ ಕರೆ ಮುಗಿವೆ ಬಾಮ್ಮ, ಪೂಜೆಯ ಸ್ವೀಕರಿಸೆ ದಯಮಾಡಿಸಮ್ಮ ಎಂದು ಭಕ್ತಿಯಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ ಆರಾಧಿಸುತ್ತಾರೆ, ಪೂಜಿಸುತ್ತಾರೆ. ಶ್ರೀಲಕ್ಷ್ಮಿಯನ್ನು ಭಕ್ತಿಯಿಂದ ಪೂಜಿಸಿ ಶ್ರೀಲಕ್ಷ್ಮೀ ಕೃಪೆಗೆ ಪಾತ್ರರಾಗೋಣ. ವರಮಹಾಲಕ್ಷ್ಮಿಯು ಎಲ್ಲರಿಗೂ ಸನ್ಮಾನಗಳನ್ನು ಮಾಡಲಿ, ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಮನೆ ಮನೆಗಳಲ್ಲೂ ನೆಲೆವಿರಲಿ ಎಂದು ಹಾರೈಸೋಣ. ಇಂದಿನ ಕಾರ್ಯಕ್ರಮ ದೀಪ, ಪ್ರವೀಣ್ ಮತ್ತು ಸಂಘಟಕರಿಂದ ಅಷ್ಟಲಕ್ಷ್ಮಿಯನ್ನು ಸ್ತುತಿಸುವ ನೃತ್ಯ, ಅದಾದ ಮೇಲೆ ಸ್ಪರ್ಧೆ ಇದೆ. ತೀರ್ಪುಗಾರರಾಗಿ ನಮ್ಮ ಸದಸ್ಯರಾದ ರಮಣಿ ಶ್ರೀಧರ್ ಹಾಗೂ ಶ್ರೀಮತಿ ಉಷಾ ಪ್ರವೀಣ್ ಅವರು ಸಹಕರಿಸಲಿದ್ದಾರೆ. ಅವರಿಬ್ಬರಿಗೂ ಹೃತ್ಪೂರ್ವಕ ಸ್ವಾಗತ. ಭಾಗವಹಿಸಲಿರುವ ಎಲ್ಲರಿಗೂ ಸ್ವಾಗತ ಹಾಗೂ ಆಲ್ ದಿ ಬೆಸ್ಟ್. ಸಮಯದ ಅಭಾವದಿಂದ ಇಂತಿಷ್ಟೇ ಅಭ್ಯರ್ಥಿಗಳು ಎಂದು ನಿರ್ಧರಿಸಬೇಕಾಗಿದೆ. ಗಮನಿಸಿ, ಹಿಂದಿನ ಸ್ಪರ್ಧೆಯನ್ನು ಸೇರಿಸಿ ಮಾತನ್ನು ಹೇಳ್ತಾ ಇದ್ದೀನಿ. ಎಲ್ಲ ಸ್ಪರ್ಧೆಗಳಲ್ಲೂ ತೀರ್ಪುಗಾರರ ತೀರ್ಪು ಅಂತಿಮ. ತೀರ್ಪುಗಾರರ ತೀರ್ಪನ್ನು ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಇಂದು ಉಪಹಾರದ ಆತಿಥ್ಯ ನೀಡಲಿರುವ ಮಾಜಿ ಅಧ್ಯಕ್ಷರಾದ ವಾಣಿಜ್ಯ ಭಾರತಿಗಳು ಹಾಗೂ ಮನೋರಂಜನೆಗೆ ವಿಶಾಲ ಕೇಶವ ಭಟ್ ಅವರಿಗೆ ಕೃತಜ್ಞತೆಗಳು. ಪ್ರಾರಂಭದಲ್ಲಿ ಭಜನೆ ಮಾಡಿದ ಸುಂದರ ಭಜನಾ ವರ್ಗದವರಿಗೆ ವಂದನೆಗಳು. ಆಜೀವ ಸದಸ್ಯರಿಗೆ ಸ್ವಾಗತ. ಈಗ ಮುಂದಿನ ದಿನಗಳ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಹೇಳ್ತಾ ಇದ್ದೇನೆ. ಸೆಪ್ಟೆಂಬರ್ ಬಗ್ಗೆ, ಸೆಪ್ಟೆಂಬರ್ 21 ಭಾನುವಾರ ಸುಬ್ರಹ್ಮಣ್ಯ ಸಭಾಸದಲ್ಲಿ ಶಿಕ್ಷಕರ ದಿನಾಚರಣೆ ಹಾಗೂ ಕೃಷ್ಣಾಷ್ಟಮಿ ಜರಗಲಿದೆ. ಕೃಷ್ಣಾಷ್ಟಮಿಗೆ ಎಂದಿನಂತೆ ಸದಸ್ಯರ 10 ಅಥವಾ ಅದಕ್ಕಿಂತ ಕೆಳಗಿನ ಮಕ್ಕಳು ಮೊಮ್ಮಕ್ಕಳಿಗೆ ಧಾರ್ಮಿಕ ಚೌಕಟ್ಟಿನೊಳಗೆ ಪ್ರದೀಪ ಪ್ರದರ್ಶನವಿದೆ. ಹೆಸರನ್ನು ನನಗೆ ನೀಡಬೇಕಾದ ವಿನಂತಿ. ಹಾಗೂ ಸೆಪ್ಟೆಂಬರ್ 27 ವಿಶ್ವ ಪ್ರವಾಸ ದಿನ, ಅದರ ಪ್ರಯುಕ್ತ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಲಿದ್ದೇವೆ. ಭಾಷಣದ ಅವಧಿ 3 ನಿಮಿಷ. ವಿಷಯವನ್ನು ಈಗಲೇ ಹೇಳ್ತಾ ಇದ್ದೇನೆ, ಇನ್ನು ಮಧ್ಯದಲ್ಲಿ ಅಷ್ಟಮಿಯಲ್ಲ ಸ್ವಲ್ಪ ಬ್ಯುಸಿ ಆಗ್ತಾರೆ. ಆದ್ದರಿಂದ ವಿಷಯ ನಾನು ಮೆಚ್ಚಿದ ಪ್ರವಾಸಿ ತಾಣ. ಸಮಯದ ಅಭಾವದಿಂದ ಮೊದಲು ಹೆಸರು ನೀಡಿದ 12 ಜನರಿಗೆ ಆದ್ಯತೆ. ವಿಷಯ ಪುನಃ ಹೇಳ್ತಾ ಇದ್ದೇನೆ, ನಾನು ಮೆಚ್ಚಿದ ಪ್ರವಾಸಿ ತಾಣ. ಸಮಯದ ಅಭಾವದಿಂದ ಮೊದಲು ಹೆಸರು ನೀಡಿದ 12 ಜನರಿಗೆ ಆದ್ಯತೆ. ವಂದನೆಗಳು. ಶುಭ ಸಂಜೆ. ಇಂದು ಆಜೀವ ಸದಸ್ಯರಾಗಿ ಹೆಸರು ನೋಂದಾಯಿಸಿದವರು ಶ್ರೀಮತಿ ಸುಮಂಗಲ ರತ್ನಾಕರ್ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮನೋರಂಜನೆಗೆ ಹಾಗೂ ವಿಶಾಲ ಕೇಶವ ಭಟ್ ಅವರುಗಳು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಅಧ್ಯಕ್ಷರು ಅವರುಗಳಿಗೆ ಕಿರುಕಾಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ.
ತಿಂಗಳಿನಲ್ಲಿ ಜನಿಸಿದ ಎಲ್ಲ ಸೋದರಿಯರು ವೇದಿಕೆಗೆ ಬರಬೇಕೆಂದು ಆಹ್ವಾನಿಸುತ್ತಿದ್ದೇನೆ. ಎಲ್ಲ ಸೋದರಿಯರು ವೇದಿಕೆಗೆ ಬರಬೇಕೆಂದು ಮತ್ತೊಮ್ಮೆ ಆಹ್ವಾನಿಸುತ್ತಿದ್ದೇನೆ. ನಾನು ಮೀನಾ ಬೇತೋಟ, ಆಗಸ್ಟ್ 20 ಜನ್ಮದಿನ. ನಾನು ಭಾರತಿ ಭಟ್, ಆಗಸ್ಟ್ 4. ಸುಮಾರು ನಾರಾಯಣ, ಆಗಸ್ಟ್ 26. ಮೀನಾಕ್ಷಿ ಭಟ್, ಆಗಸ್ಟ್ 19. ಆಗಸ್ಟ್ ತಿಂಗಳಲ್ಲಿ ಜನಿಸಿದ ಎಲ್ಲ ಸೋದರಿಯರು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಯೋಚನಾ ಭಟ್, ಆಗಸ್ಟ್ 10. ಅದೃಷ್ಟ ಮಹಿಳೆ ರಮ್ಯಾ, ವಿಶಾಲ ಕೇಶವ್ ಭಟ್, ಅದೃಷ್ಟ ಮಹಿಳೆಯಾಗಿ ಆಯ್ಕೆಯಾದ ಶ್ರೀಮತಿ ವಿಶಾಲ ಕೇಶವ್ ಭಟ್ ಅವರಿಗೆ ಅಭಿನಂದನೆಗಳು. ಅಂತೆಯೇ ಸಹಕರಿಸಿದ ಶ್ರೀಮತಿ ಸಾವಿತ್ರಿ ಮುಳಿಯಾ ಅವರಿಗೆ ಧನ್ಯವಾದಗಳು. ಈ ಬಹುಮಾನದ ಪ್ರಾಯೋಜಕರು ಶ್ರೀಮತಿ ವಿಶಾಲ ಶ್ರೀರಾವ್. ಈಗ ಸೇವಾ ಕಾರ್ಯ ಕುಮಾರಿ ಸಾಧನಾ ಹಾಗೂ ಕುಮಾರಿ ಆಶ್ರಿತ ರವೀಂದ್ರ ಅವರಿಂದ ಚಿಕಿತ್ಸಾ ವೆಚ್ಚಕ್ಕಾಗಿ ತಲಾ 5,000 ರೂಪಾಯಿ ಸಮತಾದಿಂದ ಧನ ಸಹಾಯ
ಶ್ರೀಮತಿಯರಾದ ದೀಪಾ ಪ್ರವೀಣ್, ಸುನೀತಾ, ರೂಪಲಕ್ಷ್ಮಿ, ರೂಪಾ ವಾಸುದೇವ್, ಮಯೂರಿ ಹಾಗೂ ಚಂದ್ರ. ಈಗ ದೇವಿಯನ್ನು ಕುರಿತಾದ ಹಾಡುಗಳ ಗಾಯನ ಸ್ಪರ್ಧೆ ಪ್ರಾರಂಭವಾಗಲಿದೆ. ಅವರ ಶೈಕ್ಷಣಿಕ ವೆಚ್ಚಕ್ಕಾಗಿ ಮಾಜಿ ಅಧ್ಯಕ್ಷೆ ಶ್ರೀಮತಿ ಸುಮಿತ್ರಾ ಆಚಾರ್ ಅವರು 5,000 ರೂಪಾಯಿಗಳ ಸಹಾಯವನ್ನು ನೀಡುತ್ತಿದ್ದಾರೆ. ಈಗ ಶ್ರೀ ಹರಿ ವಲ್ಲಭೆಯನ್ನ ಸ್ತುತಿಸುವ ಸಮಯ. ವಾಯನ ಗಾನ ನಂತರ.
ಶ್ರೀಮತಿ ಕಾತ್ಯಾಯನಿ ಪಿಳೆ ಅವರು. ಫಲಿತಾಂಶದ ಸಮಯ. ಸೆಕೆಂಡ್ ಪ್ರೈಸ್ ಇಬ್ಬರಲ್ಲಿ ಒಟ್ಟಿಗೆ ಬಂದಿದೆ. ಥರ್ಡ್ ಪ್ರೈಸ್ ರಮ್ಯಾ ಎಸ್ ರಾವ್, ಕೋಶಾಧಿಕಾರಿ. ಸೆಕೆಂಡ್ ಪ್ರೈಸ್ ಇಬ್ಬರಲ್ಲಿ ಸೇರಿದೆ ಸುಮಂಗಲ ಬಾಗ್ಲೋಡಿ ಹಾಗೂ ವನಿತಾ ಎಲ್ಲೂರು. ಫಸ್ಟ್ ಪ್ರೈಸ್ ಎಲ್ಲರೂ ಗೆಸ್ ಮಾಡಿದೆ ಇರೋದು ವಿಶಾಲ ಕೇಶವ್ ಭಟ್. ಎಲ್ಲರಿಗೂ ಅಭಿನಂದನೆಗಳು. ಎಲ್ಲರೂ ವೇದಿಕೆ ಹತ್ರ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ತೀರ್ಪುಗಾರರು ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮತಿ ರಮಣಿ ಶ್ರೀಕರ್ ಹಾಗೂ ಉಷಾ ಪ್ರವೀಣ್. ಪ್ರಥಮ ಬಹುಮಾನ ಶ್ರೀಮತಿ ವಿಶಾಲ ಕೇಶವ್ ಭಟ್. ದ್ವಿತೀಯ ಬಹುಮಾನ ಶ್ರೀಮತಿ ಸುಮಂಗಲ ಬಾಗ್ಲೋಡಿ ಹಾಗೂ ಶ್ರೀಮತಿ ವನಿತಾ ಎಲ್ಲೂರು. ತೃತೀಯ ಬಹುಮಾನ ಶ್ರೀಮತಿ ರಮ್ಯಾ ಎಸ್ ರಾವ್. ಈಗ ಧನ್ಯವಾದ ಸಮರ್ಪಿಸುವ ಸಮಯ. ಎರಡನೇ ಜೊತೆ ಕಾರ್ಯದರ್ಶಿ ಶ್ರೀಮತಿ ಹೇಮಾ ಸತೀಶ್ಚಂದ್ರ. ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನೂ ಸ್ವಾಗತಿಸಿದ ಅಧ್ಯಕ್ಷೆ ಕಾತ್ಯಾಯನಿ ಪಿಳೆ ಅವರಿಗೆ ಧನ್ಯವಾದಗಳು. ಇಂದಿನ ಪ್ರಾರ್ಥನೆಯನ್ನು ಮಾಡಿದ ಸಮತಾ ಭಜನಾ ಬಳಗದವರಿಗೆ ಧನ್ಯವಾದಗಳು. ಇಂದಿನ ಉಪಹಾರದ ಆತಿಥ್ಯವನ್ನು ನೀಡಲಿರುವ ಅಧ್ಯಕ್ಷೆಯರಾದ ವಾಣಿ ಜಯರಾಮ್ ಭಾರತಿ ಭಟ್ ಹಾಗೂ ಮನೋರಂಜನಿ ಕೆ ಮತ್ತು ವಿಶಾಲ ಕೇಶವ್ ಭಟ್ ಅವರಿಗೆ ಧನ್ಯವಾದಗಳು. ಇಂದಿನ ನೃತ್ಯ ಕಾರ್ಯಕ್ರಮವನ್ನು ನೀಡಿದ ದೀಪಾ ಪ್ರವೀಣ್ ಮತ್ತು ತಂಡದವರಿಗೆ ಧನ್ಯವಾದಗಳು. ಇಂದಿನ ತೀರ್ಪುಗಾರರಾಗಿ ಆಗಮಿಸಿದ ಉಷಾ ಪ್ರವೀಣ್ ಹಾಗೂ ರಮಣಿ ಶೇಖರ್ ಅವರಿಗೆ ಧನ್ಯವಾದಗಳು. ಹಾಗೂ ಇಂದಿನ ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ರವಿಚಂದ್ರ ಬಳೆಗಳನ್ನು ನೀಡಲಿದ್ದಾರೆ. ಎಲ್ಲರೂ ಅದನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಂತರ ಎಲ್ಲರೂ ಉಪಹಾರವನ್ನು ಸೇವಿಸಿ
ಬಂದಂತ ನಮ್ಮ ಗೌರವಾಧ್ಯಕ್ಷರು ಎಲ್ಲರಿಗೂ ರವಿಚಂದ್ರ ಮತ್ತು ಕಳೆಗಳನ್ನು ನೀಡ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಒಂದು ಸ್ವೀಕರಿಸಬೇಕೆಂದು ಹೇಳ್ತಾ ಇದ್ದೇನೆ. ನನಗೆ ಬರ್ತೇನೆ ಅಂತ ಹೇಳಿ 2 ವರ್ಷ ದೇವಸ್ಥಾನಕ್ಕೆ ಹೋಗಿ ಬಂದೆ ಎಂತಂದ್ರೆ